ನಮಸ್ತೆ ವೀಕ್ಷಕರೇ, ಕ್ಲಾಸ್ 1 ನ್ಯೂಸ್ ಟಿವಿಗೆ ಸ್ವಾಗತ. ಈ ದಿನದ ಪ್ರಮುಖ ಸುದ್ದಿಗಳು. ಸಂಸದರ ಸ್ಥಳೀಯ ಪ್ರದೇಶಾಭಿವೃದ್ಧಿ ಅನುದಾನದಲ್ಲಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸಂಸದರಾದ ಡಾಕ್ಟರ್ ಸುಧಾಕರ್ ಅವರು ದೇವನಹಳ್ಳಿ ತಾಲೂಕಿನ ಬೂದಿಗೆರೆ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಗೆ ಕೊಠಡಿ ಕಾಮಗಾರಿಯ ಗುದ್ದಲಿ ಪೂಜೆ, ಹೊಲೇರಹಳ್ಳಿ ಬಸ್ ತಂಗುದಾಣ ನಿರ್ಮಾಣ ಕಾಮಗಾರಿಯ ಗುದ್ದಲಿ ಪೂಜೆ, ವೆಂಕಟನಹಳ್ಳಿ ಗ್ರಾಮದ ಆರ್ಸಿಸಿ ಕಟ್ಟಡದೊಂದಿಗೆ ಶುದ್ಧ ಕುಡಿಯುವ ನೀರಿನ ಘಟಕದ ನಿರ್ಮಾಣದ ಕಾಮಗಾರಿ ಚಾಲನೆ, ಚಿಕ್ಕನಹಳ್ಳಿ ಗ್ರಾಮದಲ್ಲಿ ಹೈಮಾಸ್ಟ್ ವಿದ್ಯುತ್ ದೀಪ ಕಾಮಗಾರಿ ಚಾಲನೆ, ಹಾರೋಹಳ್ಳಿ ಗ್ರಾಮದ ಬಸ್ ನಿಲ್ದಾಣದ ಹತ್ತಿರವಿರುವ ಹೈಮಾಸ್ಟ್ ವಿದ್ಯುತ್ ದೀಪದ ಕಾಮಗಾರಿಯ ಚಾಲನೆ, ಗೋಡ್ಲಮುದ್ದೇನಹಳ್ಳಿ ಗ್ರಾಮದ ಹೈಮಾಸ್ಟ್ ವಿದ್ಯುತ್ ದೀಪ ಕಾಮಗಾರಿಗೆ ಚಾಲನೆ, ಇತರೆ ಹಲವಾರು ಕಾಮಗಾರಿಗಳಿಗೆ ಚಾಲನೆಯನ್ನ ನೀಡಿದರು. ಈ ಸಮಯದಲ್ಲಿ ಮಾಜಿ ಶಾಸಕರಾದ ಪಿಳ್ಳಿ ಮುನಿಶಾಮಪ್ಪ, ಮುಖಂಡರಾದ ಚೇತನ್ ಗೌಡ, ಬೂದಿಗೆರೆ ಶ್ರೀನಾಥ್ ಗೌಡ, ಬಿಜೆಪಿ ಪಕ್ಷದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಚ್ಎಂ ರವಿಕುಮಾರ್, ತಾಲೂಕು ಅಧ್ಯಕ್ಷ ಅಂಬರೀಶ್ ಗೌಡ, ಬಿಜಾವಾರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಮಹದೇವ್, ಗೋಡ್ಲಮುದ್ದೇನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮುರಳೀಧರ್, ಮಾಜಿ ಅಧ್ಯಕ್ಷ ಜಗದೀಶ್, ಪುರ ಗ್ರಾಮದ ಕೃಷ್ಣಪ್ಪ, ಸುಬ್ಬಣ್ಣ, ಕಲ್ಯಾಣ್ ಕುಮಾರ್, ಬಾಬು ಇನ್ನು ಹಲವಾರು ಮುಖಂಡ ಕಾರ್ಯಕರ್ತರುಗಳು ಉಪಸ್ಥಿತರಿದ್ದರು. ತದನಂತರ ಸಂಸದ ಡಾಕ್ಟರ್ ಸುಧಾಕರ್ ಅವರು ಹಾರವಳ್ಳಿ ಗ್ರಾಮದ ಮುಖಂಡರಾದ ಶ್ರೀರಾಮರೆಡ್ಡಿ ಅವರ ನಿವಾಸಕ್ಕೆ ಭೇಟಿ ನೀಡಿ ಗ್ರಾಮದ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಿದರು. ಈ ಸಮಯದಲ್ಲಿ ಮುಖಂಡರುಗಳಾದ ರಘು ಅವರು, ಬೈರೇಗೌಡ, ರಾಮಣ್ಣ ಇತರರು ಉಪಸ್ಥಿತರಿದ್ದರು. ವರದಿ ರಾಜುಗೌಡ. ದೇವಸ್ಥಾನ ಏನಿದೆ, ಇಲ್ಲಿ ಬಹಳಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಬಂದು ಈ ಜಾತ್ರೆಗಳನ್ನು, ಪೂಜೆಗಳನ್ನು ಭಕ್ತಾದಿಗಳು ಸಹಸ್ರ ಸಂಖ್ಯೆಯಲ್ಲಿದ್ದಾರೆ. ಈ ಗ್ರಾಮ ಅದರಿಂದ ಸ್ವಲ್ಪ ವಿಶೇಷವನ್ನು ಕಂಡುಕೊಂಡಿದೆ. ಆ ಕಾರಣಕ್ಕೆ ಇವತ್ತು ಇಲ್ಲಿ ಪ್ರಯಾಣ ಮಾಡುವಂಥ ಭಕ್ತಾದಿಗಳಿಗೆ ಮತ್ತು ಈ ಭಾಗದ ಜನರಿಗೆ ಒಂದು ತಂಗುದಾಣವನ್ನು, ಸುಸಜ್ಜಿತವಾಗಿರ್ತಕ್ಕಂಥ ಒಂದು ತಂಗುದಾಣ, ಬಸ್ ತಂಗುದಾಣವನ್ನು ಮಾಡಬೇಕು ಅಂತೇಳಿ ನಮ್ಮ ಸ್ಥಳೀಯ ಮುಖಂಡರುಗಳ ಒಂದು ಒತ್ತಾಸೆ ಮತ್ತು ಅವರ ಒಂದು ಆಶಯದಂತೆ ಇವತ್ತು ಇದಕ್ಕೆ ಭೂಮಿ ಪೂಜೆಯನ್ನು ನಾವು ನಮ್ಮ ಮಾಜಿ ಶಾಸಕರಾದಿಯಾಗಿ ನಾವೆಲ್ಲ ಮುಖಂಡರು ಭಾಗವಹಿಸಿ ಇಲ್ಲಿ ಪೂಜೆಯಲ್ಲಿ ಪಾಲ್ಗೊಂಡಿದ್ದೇವೆ. ಸುಮಾರು ಒಂದೂವರೆ ತಿಂಗಳು ಒಳಗಡೆನೆ ಈ ಕಟ್ಟಡ ಕೂಡ ಸಂಪೂರ್ಣ ಆಗುತ್ತೆ. ಹಾಗಾಗಿ ಈ ಕಾರ್ಯಕ್ರಮ ಅದೇ ರೀತಿ ಬಿಜವಾರ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇನ್ನೂ ಕೂಡ ಅನೇಕ ಕಾರ್ಯಕ್ರಮಗಳು ನಮ್ಮ ಸಂಸದರ ನಿಧಿಯಿಂದ ಇವತ್ತು ಇದನ್ನು ಹಮ್ಮಿಕೊಂಡಿದ್ದೇವೆ. ಈಗಾಗಲೇ ಮಾನ್ಯ ಪ್ರಧಾನಮಂತ್ರಿಗಳು ನಮ್ಮ ಕೇಂದ್ರ ಬಿಜೆಪಿ